ಸರ್ ಅನ್ನಪೂರ್ಣೇಶ್ವರಿ ಕಾಸಲ್ಲಿ ಮೊದಲನೇ ಗಾಡಿ ಯಾಕೆ ತೋರಿಸ್ತಾ ಇದ್ದೀರಾ? ಸರ್ ಡೀಸೆಲ್ ಗಾಡಿ ರಿಟ್ಸು ಅದರಲ್ಲೂ 2013 VDI ಸೆಕೆಂಡ್ ಓನರ್ ಗಾಡಿ ಸರ್. ಹಾ VDI ಗಾಡಿ ಬ್ರದರ್, ಸೆಕೆಂಡ್ ಓನರ್, ಫೈನಲ್ ಟು ಫೈನಲ್ ಫಿಕ್ಸ್ ಪ್ರೈಸ್ ಇದು 2,99,000 ಮಾಡಲು ಸರ್ 2013 13 ಡೀಸೆಲ್ ಗಾಡಿ ಎರಡು. ಓಕೆ, ಸೆಕೆಂಡ್ ಓನರ್ಶಿಪ್. ಹೌದು ಸರ್. ಓಕೆ ಸರ್, ನೆಕ್ಸ್ಟ್ ಫೋರ್ಡ್ ಈಕೋ ಸ್ಪೋರ್ಟ್ ಇದೆ, ಫುಲ್ ಟಾಪ್ ಎಂಡ್ ವೆಹಿಕಲ್, ಒಳ್ಳೆ ಐಫೋನ್ ಕಲರ್ ಅಂತಾನೆ ಹೇಳ್ಬೋದು. 17 Pro Max ಇರೋ ಶೋಕಿ ಇರೋರಿಗೆ ಈ ಕಲರ್ ಒಳ್ಳೆ ಮ್ಯಾಚ್ ಆಗುತ್ತೆ ಅಂತಾನೆ ಸರ್ ಹೇಳ್ಬೋದು. 2016 ಮಾಡಲು ಇಡೀ ಕರ್ನಾಟಕ ಚಾಲೆಂಜ್ ಪ್ರೈಸ್ ಅಲ್ಲಿ ಕೊಟ್ಬಿಡ್ತೀನಿ ಬ್ರದರ್. ಪುಷ್ ಬಟನ್ ಸ್ಟಾರ್ಟ್, ಟೈಟಾನಿಯಮ್, ಸಿಂಗಲ್ ಓನರ್ ಬ್ರದರ್. ಹಾ ಎಕ್ಸಲೆಂಟ್ ಆಗಿದೆ ಗಾಡಿ ಬ್ರದರ್. ಜಸ್ಟ್ 4,95,000 ಫೈನಲ್ ಅಂಡ್ ಫಿಕ್ಸ್ ಪ್ರೈಸ್. 4,95,000. ಹೌದು ಸರ್, 2016 ಮೂಲಕ ಸರ್ 4.5 ಲಕ್ಷ ಲೋನೇ ಆಗುತ್ತೆ. 4 ಲಕ್ಷವರೆಗೂ ಲೋನೇ ಆಗುತ್ತೆ. ಎಸ್ ಬ್ರದರ್. ಓಕೆ ಸರ್, ನೆಕ್ಸ್ಟ್ ಎಸ್ ಕ್ರಾಸ್. ಸರ್ BMW ಶೇಪ್ ಎಸ್ ಕ್ರಾಸ್ 2018 ಸಿಂಗಲ್ ಓನರ್. ಪುಷ್ ಬಟನ್, ಪ್ರೊಜೆಕ್ಟರ್ ಹೆಡ್ ಲೈಟ್, ಕ್ರೂಸ್ ಕಂಟ್ರೋಲ್, ಟಚ್ ಸ್ಕ್ರೀನ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಕಂಪ್ನಿ ಇನ್ಬಿಲ್ಟೇ ಬರುತ್ತೆ ನಿಮಗೆ. ಓಕೆ, ಜೀಟಾ ವೇರಿಯಂಟ್ ಇದು ಅಷ್ಟೇ ಬ್ರದರ್. 6,90,000 ಫೈನಲ್ ಕೊಡ್ತೀನಿ. ZA ವೇರಿಯಂಟ್ 6,90,000. ಇದು ಲೋನು ಸರ್ 6 ಲಕ್ಷ ತನಕ ಲೋನ್. 6 ಲಕ್ಷವರೆಗೂ ಲೋನ್ ಆಗುತ್ತೆ. ಎಸ್ ಬ್ರದರ್. ನೆಕ್ಸ್ಟ್ ಇನ್ನೊಂದು ವೈಟ್ ಎಲಿಫೆಂಟ್ ಇದೆ ಅಲ್ಲ ಸರ್? ಎಸ್ ಬ್ರದರ್, ನಮ್ಮಲ್ಲಿ ಯಾವಾಗಲೂ XUV 500ಗಳದು ಎನಿ ಟೈಮ್ ಇದ್ದೇ ಇರ್ತವೆ. ಇದೊಂದು ಈಗ 2018 ಬ್ರದರ್. 18 ಸಿಂಗಲ್ ಓನರ್, ಪುಷ್ ಬಟನ್ ಸ್ಟಾರ್ಟ್, ಫ್ರೆಶ್ ಆಗಿ ಸರ್ವಿಸ್ ಸಹ ಮಾಡಿಸಿನೇ. 80 to 90% ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಎಕೋಮೋ ಟೈರ್ಗಳು. ಇದು ಕೋಟೆ ಪ್ರೈಸ್ ಬಂದು ಸರ್ 8,95,000 ಫೈನಲ್ ಕೊಡ್ತೀನಿ. 8,95,000. ಎಸ್ ಬ್ರದರ್. 2018 ಸಿಂಗಲ್ ಓನರ್ ಸರ್. ಓಕೆ, ಲೋನು ಸರ್ 7.5 8 ಲಕ್ಷ ಲೋನ್ ಆಗುತ್ತೆ ಸರ್. 7.5 8 ಲಕ್ಷ. ಎಸ್ ಬ್ರದರ್. ಓಕೆ ಸರ್, ನೆಕ್ಸ್ಟ್ ಯಾವ್ದೋ ಒಂದು ಒಳ್ಳೆ ಮಾಡಿಫಿಕೇಶನ್ ವೆಹಿಕಲ್ ನ ತಂದು ನಿಲ್ಸ್ಕೊಂಡಿದ್ದೀರಾ? ಎಸ್ ಬ್ರದರ್, ಮಾಡಿಫೈಗೆ 2 ಲಕ್ಷ ಖರ್ಚಾಗಿದೆ ಗಾಡಿಗೆ. ಇದು ಬುಲಾರೋ, ಇದು ನಾರ್ಮಲ್ ಬುಲಾರನೇ. ಸ್ಟಿಂಗ್ರೆ ಎಲ್ಲ ಸ್ಟಿಂಗ್ರೆ ಲುಕ್ ಅಲ್ಲಿ ಕಸ್ಟಮರ್ ಮಾಡ್ಕೊಂಡಿರೋದು. ಓಕೆ, 2015 ಸೆಕೆಂಡ್ ಓನರ್, 4,90,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ ಸರ್. 4,90,000. ಎಸ್ ಬ್ರದರ್. 2015 ಸರ್ ಲೋನ್ ಆಗುತ್ತೆ ಸರ್. 3.5 4 ಲಕ್ಷ ಲೋನೇ ಆಗುತ್ತೆ. ಓಕೆ, ಒಳ್ಳೆ ಆಫ್ ರೋಡ್ ಒಳ್ಳೆ ವೆಹಿಕಲ್ ಅಂತ ಖಂಡಿತ ಬ್ರದರ್. ಒಳ್ಳೆ ಮ್ಯಾಗ್ ವೀಲ್ ಎಲ್ಲ ಇದೆ. ಇದು ಕೈದು ಮ್ಯಾಗ್ ವೀಲ್ ನೋಡಿ. ಟೈರ್ಗಳು ತೋರಿಸಿ, ಇಲ್ಲಿ ಮ್ಯಾಗ್ ವೀಲ್ ಟೈರ್ ಎಲ್ಲ ಸೂಪರ್ ಆಗಿದೆ ಸರ್. ಸ್ಪೇರ್ ಟೈರ್ ಕೂಡ ವಿತ್ ಮ್ಯಾಗ್ ಟೈರ್ ಬರುವಂತದ್ದು. ಟೈರ್ ಲೈಫ್ ಕೂಡ ಆರಾಮಾಗಿ ಒಂದು 70 to 80% ಟೈರ್ಸ್ ಇರುವಂತದ್ದು. ಯಾರು ಇಂಟ್ರೆಸ್ಟ್ ಇದೆ ನೋಡಿ, ಒಂದು ಆಫ್ ರೋಡ್ ಶೋಕಿ ಇರೋಂಥವ್ರು, ಒಳ್ಳೆ ಗಾಡಿಗೆ ಮಾಡಿಫೈ ಮಾಡಿಸ್ಬೇಕು ಅಂತಿರೋ ಯಾರು ಇದ್ರೆ ಈಗ ವೆಹಿಕಲ್ ನ ಪರ್ಚೇಸ್ ಮಾಡಬಹುದು. ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ನಂಬರ್ ಹಾಕಿರ್ತೀನಿ, ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ನ ವಿಸಿಟ್ ಮಾಡಿ. ಸರ್ ನೆಕ್ಸ್ಟ್ ಯಾವ ವೆಹಿಕಲ್ ತೋರಿಸ್ತಾ ಇದ್ದೀರಾ? ಸರ್ Hyundai i20 ಸರ್. ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಪೆಟ್ರೋಲ್ 2018 ಸರ್. ಓಕೆ ಸರ್, ಬಜಾರಲ್ಲಿ ಯಾರು ಈ ಪ್ರೈಸ್ ಕೊಟ್ಟಿರೋ ಸರ್? 5,45,000 ಕೊಡ್ತೀನಿ ಸರ್. 5,45,000. ಯಾವ ಮಾಡಲ್ ಅಂದ್ರೆ? 18 ಮಾಡಲ್ ಸರ್. ಜಸ್ಟ್ 60,000 ಶೋರೂಮ್ ರೆಕಾರ್ಡ್ ಹೊಡಿರೋದು. ಓಕೆ, ಒಳ್ಳೆ ರೇಟ್ ಇದೆ ಸರ್, ಕೊಡ್ಬೋದು. ಖಂಡಿತ ಬ್ರದರ್. ಲೋನ್ ಎಷ್ಟಾಗ್ಬೋದು? ಹೆಚ್ಚು ಕಮ್ಮಿ ನಿಮ್ಗೆ 4.5 ಲೋನ್ ಆಗುತ್ತೆ. ಇದು ಸರ್ WRV ಸರ್. 2018 ಸಿಂಗಲ್ ಓನರ್ WRV ಸರ್. 6,55,000 ಕೊಟ್ಬಿಡ್ತೀನಿ ಸರ್. 6,65,000. ಲೋನು ಸರ್ 5,85,90 ಲೋನೇ ಆಗುತ್ತೆ ಸರ್. 5,85,000 ಲೋನ್ ಸರ್. ಆಗುತ್ತೆ. ಬ್ರ್ಯಾಂಡ್ ನ್ಯೂ ಎಕೋಮೋ ಟೈರ್ ಹಾಕಿನಿ ಸರ್. 5 ಸನ್ ರೂಫ್, ಟಚ್ ಸ್ಕ್ರೀನ್, VX ವೇರಿಯಂಟ್, ಕಂಪ್ಲೀಟ್ ಟಾಪ್ ಎಂಡ್ ವೇರಿಯಂಟ್, ಕ್ರೂಸ್ ಕಂಟ್ರೋಲ್ ಇಂದ ಎಲ್ಲ ಬರುತ್ತೆ ಬ್ರೋ. ಒಂದು ಒಳ್ಳೆ SUV ಕಾಂಪ್ಯಾಕ್ಟ್ ವೆಹಿಕಲ್ ನೋಡಿ. ಇದು 4 ಹೊಸ ಟೈರ್ ವಿತ್ ಕಂಪನಿ ಫಿಟೆಡ್ ಮ್ಯಾಗ್ ವೀಲ್ ಕೂಡ ಬರುತ್ತೆ, ಸನ್ ರೂಫ್ ಕೂಡ ಬರುವಂತದ್ದು. ಒಂದು ಒಳ್ಳೆ ಕಲರ್, ಹೈಲಿ ಡಿಮ್ಯಾಂಡೆಡ್ ಕಲರ್ ಅಂತಾನೆ ಹೇಳ್ಬೋದು. ಕೋಟಿಂಗ್ ಏನಿದೆ ಸರ್? ಸರ್ 6,65,000 ಕೊಡ್ತೀನಿ. 6,65,000. ಲೋನ್ ಒಂದು 5 ಲಕ್ಷ ಆಗುತ್ತಾ? 6 ಲಕ್ಷ ತನಕ ಲೋನೇ ಆಗುತ್ತೆ. 6 ಲಕ್ಷವರೆಗೂ ಲೋನ್ ಆಗುತ್ತೆ. ಓಕೆ ಸರ್, ನೆಕ್ಸ್ಟ್ ಮಾರುತಿ ಅವ್ರದ್ದು ಸಿಯಾಜ್ ಇದೆ ಸರ್. ಸ್ಮಾರ್ಟ್ ಹೈಬ್ರಿಡ್ ಸಿಯಾಜ್ ಇದು SHVS ಡೀಸೆಲ್ ಗಾಡಿ. 2018 ಇದು ನಿಮಗೆ ಸರ್ ಒಂದು ಸರ್ 2017 ಮಾಡಲು ಬ್ರದರ್. ಡೀಸೆಲ್ ಗಾಡಿ, ಸ್ಮಾರ್ಟ್ ಹೈಬ್ರಿಡ್. ಬಜಾರಲ್ಲಿ ಎಲ್ಲಾರು ವಿಚಾರಿಸ್ಕೊಂಡ್ಬರ್ಲಿ ಬ್ರದರ್, ಈ ಪ್ರೈಸಿಗೆ ಇಲ್ಲ. ಡೀಸೆಲ್ ಗಾಡಿ 17 ಬರೀ 4.90 ಕೊಡ್ತೀನಿ. ಫೈನಲ್ ಟು 4.90 ಸರ್. ಫೈನಲ್ ಟು ಫೈನಲ್ 4.90 ಎಲ್ಲಾರು ಹುಡ್ಕೊಂಡ್ ಬನ್ನಿ. 17 ಮಾಡಲು ಒಳ್ಳೆ ರೇಟ್ ಸರ್. 17 ಮಾಡಲು 4.95 ನೋಡ್ತಾ ಇರ್ಬೋದು. ಸಿಯಾಜ್ ಇದು ಹೈಬ್ರಿಡಾ ಸರ್? ಇದು ಸ್ಮಾರ್ಟ್ ಹೈಬ್ರಿಡ್ ಸರ್. ಸ್ಮಾರ್ಟ್ ಹೈಬ್ರಿಡ್ ಬರುತ್ತೆ ನೋಡಿ. 4 ಹೊಸ ಟೈರ್ ಇರುವಂತದ್ದು, ಆರಾಮಾಗಿ 80 to 90% ಟೈರ್ ಇದೆ. ಬಾಡಿ ಲೈನ್ ಅಬ್ಸರ್ವ್ ಮಾಡಿ, ಸಿಂಗಲ್ ಸ್ಕ್ರಾಚ್ ಡೆಂಟು ಏನು ಇಲ್ಲ. 4,95,000 ಸರ್. ಎಸ್ ಬ್ರದರ್. ಲೋನ್ ಎಷ್ಟಾಗ್ಬೋದು ಈ ವೆಹಿಕಲ್ಗೆ? ಹೆಚ್ಚು ಕಮ್ಮಿ 4.25 ಲೋನ್. 4.25 ಲೋನ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ತುಂಬಾ ಡಿಮ್ಯಾಂಡೆಡ್ ಇರುವಂತ ವೆಹಿಕಲ್ ವೋಕ್ಸ್ವ್ಯಾಗನ್ ಪೋಲೋ. ತುಂಬಾ ಹುಡುಗರು ಕಾಲೇಜ್ ಲೈಫ್ಗೆ ಅಂತ ಈ ವೆಹಿಕಲ್ ನ ಚೂಸ್ ಮಾಡ್ತಾರೆ ಶೋಕಿ ಮಾಡಕ್ಕೆ. ಅಂತವ್ರಿಗೆ ಇಲ್ಲೊಂದು ಬೆಸ್ಟ್ ಆಪ್ಷನ್ ಇದೆ ನೋಡಿ. 3636 ಒಳ್ಳೆ VIP ನಂಬರ್. ಇದು ಟಾಪ್ ಎಂಡ್ ಸರ್? ಇದು ಹೈಲೈನ್ ಪ್ಲಸ್ ಸರ್. ಪ್ಲಸ್ ಫುಲ್ ಟಾಪ್ ಎಂಡ್. ಹೌದು ಬ್ರದರ್. ಮಾಡಲು ಸರ್ 2020 ಮಾಡಲ್. 2020 ಅದರಲ್ಲೂ ಬೇಸ್ ವೇರಿಯಂಟ್ TSI ಗಾಡಿ. TSI 1 ಲೀಟರ್ ಟರ್ಬೋ ಗಾಡಿ. ಏನ್ ಪ್ರೈಸ್ ಇದೆ? 6.5 ಲಕ್ಷ ಕೊಟ್ಬಿಡ್ತೀನಿ ಸರ್. 6.5 ಲಕ್ಷಕ್ಕೆ 20 ಸರ್. 20 ಖಂಡಿತ ಸರ್. ಸರ್ ಇವತ್ತೆಲ್ಲ ನಾನು ಹೇಳ್ತೀನಲ್ಲ, ನಿಮ್ ಚಾನಲ್ ಫುಲ್ ಆಫರ್ ಪ್ರೈಸ್ ಅಲ್ಲೇ ಬ್ರದರ್. 20 ಸಿಂಗಲ್ ಓನರ್ TSI ಐಲೈನ್ ಪ್ಲಸ್ ಗಾಡಿ ಅದನ್ನು. ಓಕೆ, 16 ಇಂಚ್ ಮ್ಯಾಗ್ ವೀಲ್, ಟೈರ್ಗಳೆಲ್ಲ 100% ಟೈರ್ಗಳಿದೆ ಸರ್. ಹೌದು.
ನೋಡಿ ಯಾರಾದ್ರೂ ಒಂದು ಒಳ್ಳೆ ಮಾಡಲ್ ಅಲ್ಲಿ ವೋಕ್ಸ್ ವ್ಯಾಗನ್ ಪೋಲೋ ಏನಾದ್ರು ನೋಡ್ತಾ ಇದ್ದು ಒಂದು ಬೆಸ್ಟ್ ಆಪ್ಷನ್ TSI ಹೈಲೈನ್ ಪ್ಲಸ್ ಬರುತ್ತೆ, ಫುಲ್ ಟಾಪ್ ಎಂಡ್ ವೆಹಿಕಲ್, ಟರ್ಬೋ ಇಂಜಿನ್ 1 ಲೀಟರ್ ಟರ್ಬೋ ಇಂಜಿನ್ ಬರುವಂತದ್ದು, ಸಿಲ್ವರ್, ಒಳ್ಳೆ ಹೈಲಿ ಡಿಮ್ಯಾಂಡೆಡ್ ವೆಹಿಕಲ್. ನೀವೇನಾದ್ರು ಈ ಗಾಡಿ ಪರ್ಚೇಸ್ ಮಾಡಿ ರೀಸೇಲ್ ಮಾಡ್ತೀರಾ ಅಂದ್ರೆ ಆರಾಮಾಗಿ ರೀಸೇಲ್ ವ್ಯಾಲ್ಯೂ ಕೂಡ ಸಿಗುವಂತದ್ದು. ಆಫ್ಟರ್ ದ ಮಾರ್ಕೆಟ್ ಈ ಗಾಡಿಗೆ ಒಳ್ಳೆ ಸ್ಪಿಟರ್ಸ್ ಕೂಡ ಇನ್ಸ್ಟಾಲ್ ಮಾಡಿಸಿದ್ದಾರೆ, ನೋಡ್ತಾ ಇರ್ಬೋದು. ಲೆಫ್ಟ್ ಟು ರೈಟ್ ಕಂಪ್ಲೀಟ್ ಒಳ್ಳೆ ಸ್ಪಿಟರ್ಸ್ ಬರುತ್ತೆ. 6 ಲ್ಯಾಕ್ ಏನ್ ಹೇಳ್ತಾ ಇದ್ದೀರಾ ಸರ್? 6 ಲಕ್ಷ 6.5 ಕೊಟ್ಬಿಡ್ತೀನಿ ಸರ್. 6,50,000 ಕೋಟಿಂಗ್ ಇದೆ. 20 ಮಾಡಲು 2018, 19, 16 ಮಾಡಲೇ 6 ಲಕ್ಷ ಹೇಳ್ತಾರೆ ಮಾರ್ಕೆಟ್ ಅಲ್ಲಿ. ನೋಡಿ ಒಂದು ಒಳ್ಳೆ ಟಾಪ್ ಎಂಡ್ ವೆಹಿಕಲ್ 6 ಲಕ್ಷ, ಬರೀ 6.5 ಲಕ್ಷಕ್ಕೆ ಇರೋವಂಥದ್ದು. ಲೋನ್ಗೆ ಹೋಗ್ತೀರಾ ಅಂದ್ರೆ ಕಂಪ್ಲೀಟ್ ಲೋನ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದವರು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾವ ನಂಬರ್ಗೆ ಕಾಲ್ ಮಾಡಿ, ಲೊಕೇಶನ್ ವಿಸಿಟ್ ಮಾಡಿ. ಒಳ್ಳೆ ವೆಹಿಕಲ್ ಇವುಗಳೆಲ್ಲ. ಇನ್ನೂ ಒಂದು ಡಸ್ಟರ್ ಇದೆ ಸರ್, ನಮ್ಮಲ್ಲಿ 2 ಡಸ್ಟರ್ ಇದೆ, 2 85 PS. ಅದ್ರಲ್ಲಿ ಒಂದು ಬಂದು 15 ಮಾಡಲು, 15 ಸಿಂಗಲ್ ಓನರ್, ವೆರಿ ವೆಲ್ ಮೇಂಟೈನ್ ಗಾಡಿ ಸರ್. ಸರ್ ಇದು 4,95,000 ಹೇಳ್ತೀನಿ, ಅದರಲ್ಲೂ ಸೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ ಸರ್. ಫೈನಲ್ ಟು ಫೈನಲ್, ನೋ ನೆಗೋಷಿಯಬಲ್ ಬೇಕಾದ್ರೆ 4.60ಕ್ಕೆ ಕೊಡ್ತೀನಿ. 4.60ಕ್ಕೆ ಲೋನ್ ಸರ್? ಒಂದು 3.5 ಲೋನ್ ಆಗ್ತದೆ. 3.5 ಲೋನ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸರ್ ಹೋಂಡಾ ಅಮೇಜ್ ಕೂಡ ಇದೆ ಸರ್. ಫೇಸ್ ಟೈಪ್ಸ್ ಫೇಸ್ ಇದು 2018 ನ್ಯೂ ಶೇಪ್ ಗಾಡಿ, ಪುಷ್ ಬಟನ್, ಫುಲ್ ಟಾಪ್ ಎಂಡ್, ಪವರ್ ಸ್ಟೇರಿಂಗ್, AC, ಆಲ್ಡೋರ್, ಪವರ್ ವಿಂಡೋಸ್, ಮ್ಯಾಗ್ ವೀಲು, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಇನ್ಬಿಲ್ ಸಿಸ್ಟಮ್ ಎಲ್ಲ ಬರುತ್ತೆ ಬ್ರದರ್. ಓಕೆ, 5,90,000 ಕೊಡ್ತೀನಿ ಸರ್. 5,90,000 ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್ ಕೊಡ್ತೀನಿ ಸರ್. 18 ಮಾಡಲ್, ಪುಷ್ ಬಟನ್, ಡೀಸೆಲ್ ಎಲ್ಲೂ ಸಿಗಲ್ಲ ಬ್ರದರ್. ಲೋನ್ ಏನಾಗ್ಬೋದು ಸರ್ ಇದಕ್ಕೆ? 4.5 ಲಕ್ಷ ಲೋನೇ ಆಗುತ್ತೆ ಸರ್. 4.5 ಲಕ್ಷ ಲೋನ್ ಆಗುತ್ತೆ ಖಂಡಿತ ಸರ್. ಮತ್ತೊಂದು ಅಮೇಜು, ನ್ಯೂ ಶೇಪ್ ಬೇಡವಾ, ಓಲ್ಡ್ ಶೇಪ್ ಬೇಕಾ? 2015 ಸೆಕೆಂಡ್ ಓನರ್, ಜಸ್ಟ್ 3.60 ಕೊಟ್ಬಿಡ್ತೀನಿ. 3.60ಕ್ಕೆ ಡೀಸೆಲ್ ಗಾಡಿ, ಅದು 15 ಮಾಡಲು, ಇದು ಟಾಪ್ ಎಂಡ್ ಬ್ರದರ್. ಇದು ಲೋನ್ ಏನಾಗುತ್ತೆ ಸರ್ ಇದಕ್ಕೆ? ಆಲ್ಮೋಸ್ಟ್ 3,20,3,30 ಲೋನೇ ಆಗುತ್ತೆ ಸರ್. 3,20 ಲೋನ್ ಆಗುತ್ತೆ. ಜಸ್ಟ್ 20-30 ಡೌನ್ ಪೇಮೆಂಟ್ ಸಾಕು ಸರ್. ಓಕೆ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು 7 ಸೀಟರ್ ಒಳ್ಳೆ ಇದು ಕೂಡ ಇದೆ, ಎರಿಟಿಗಾ ನ್ಯೂ ಶೇಪ್ ಸರ್. ಪೆಟ್ರೋಲ್ ವಿತ್ CNG ಬ್ರದರ್ ಇದು. 2020 ಮಾಡಲ್, ಸಿಂಗಲ್ ಓನರ್, 80,000 ಡ್ರಿವನ್ ಆಗಿದೆ, ಫ್ರೆಶ್ ಶೋರೂಮ್ ಅಲ್ಲಿ ಸರ್ವಿಸ್ ಸಹ ಆಗಿದೆ. ಏನ್ ಪ್ರೈಸ್ ಇದೆ? 8,90,000 ಹೆಚ್ಚು ಕಮ್ಮಿ ಕೊಡ್ತೀನಿ. 8,90,000 ಹೆಚ್ಚು ಕಮ್ಮಿ. ಶೋರೂಮ್ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ. ಈಗ ರೀಸೆಂಟ್ ಬಾಷ್ ಸರ್ವಿಸ್ ಅಲ್ಲಿ ಸರ್ವಿಸ್ ಮಾಡಿಸ್ತೀನಿ ಸರ್. ಸೊ ಇನ್ವಾಯ್ಸ್ ಕೂಡ 17,000 ಕೊಟ್ಟು ಕಳಿಸ್ತೀನಿ. ಕ್ಲಚ್, ಲೋಡಿಂಗ್, ರಿಲೀಸಿಂಗ್, ಬೇರಿಂಗ್, ಆಯಿಲ್ ಫಿಲ್ಟರ್, ಏರ್ ಫಿಲ್ಟರ್ ಕಂಪ್ಲೀಟ್ ಸರ್ವಿಸ್ ಮಾಡ್ತೀನಿ ಸರ್. ವಿತ್ ಬಿಲ್ ಕೊಡ್ತೀನಿ ನಾನೇ ಮಾಡಿ. ಓಕೆ, ಬಿಲ್ ಕೂಡ ಪ್ರೊವೈಡ್ ಮಾಡ್ತೀನಿ ಕಸ್ಟಮರ್ಗೆ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ZDI CS ಕೂಡ ಇದೆ. ಇದು ಸರ್ ಆಗ್ಲೇ ಸ್ಮಾರ್ಟ್ ಹೈಬ್ರಿಡ್ ಸಿಯಾಸ್ ನೋಡಿದ್ರಿ. ಸ್ಮಾರ್ಟ್ ಹೈಬ್ರಿಡ್ ಬೇಡ, ನಾರ್ಮಲ್ ಬೇಕಂದ್ರೆ 2014 ಸರ್. ಸಾರಿ 14-15 ಸೆಕೆಂಡ್ ಓನರ್. ಇದು ಚಾನ್ಸ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಸರ್. ಫೈನಲ್ ಪ್ರೈಸ್ 4.20 ಕೊಡ್ತೀನಿ. ಸ್ಮಾರ್ಟ್ ಹೈಬ್ರಿಡ್ಗೂ ನಾರ್ಮಲ್ಗೂ ಏನ್ ಡಿಫ್ರೆನ್ಸ್ ಇದೆ ಸರ್? ಏನಿಲ್ಲ ಸರ್, ಅದ್ ಮೈಲೇಜ್ ಸ್ವಲ್ಪ ಜಾಸ್ತಿ ಬರುತ್ತೆ. 20-21 ಬರುತ್ತೆ, 23-24 ತನಕ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಅದ್ ಮೈಲೇಜ್ ಜಾಸ್ತಿ ಬರುತ್ತೆ, ಲಿಟರಲಿ ಸ್ವಲ್ಪ 1-2 ಕಿಲೋಮೀಟರ್. ಎಸ್, ಬಟ್ ಅದ್ರಲ್ಲಿ ಆಟೋ ಕ್ಲಚಸ್ ಬರ್ತವೆ, ಇದು ಆಟೋ ಕ್ಲಚಸ್ ಇರಲ್ಲ, ಅಷ್ಟೇ ಡಿಫ್ರೆನ್ಸ್. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಪಾಕೆಟ್ ರಾಕೆಟ್ ಅಂತಾನೆ ಹೇಳ್ಬೋದು, ಲೋ ಬಜೆಟ್ ವೆಹಿಕಲ್, ರೆನಾಲ್ಟ್ ಕ್ವಿಡ್ ಸರ್. 2019 ಮಾಡಲು, ಸಿಂಗಲ್ ಓನರ್, 80-90% ಬಜಾರ್ ಟೈರ್ಗಳಿದೆ. ಓಕೆ, ಎಲ್ಲಾರು ಹುಡ್ಕೊಂಡ್ ಬನ್ನಿ ಸರ್. 3,20,000 ಗಾಡಿ ಕೊಡ್ತೀನಿ. 3,20,000. ಎಸ್ ಸರ್. 19 ಸರ್ ಇದು? ಹೌದು ಸರ್, 19 ಸರ್. ಕ್ವಿಡ್ 19 ಸಿಂಗಲ್ ಓನರ್. ಎಸ್ ಬ್ರದರ್. 3,20,000. ಎಸ್ ಬ್ರದರ್. ಲೋನ್ ಏನಾಗ್ಬೋದು? ಆಲ್ಮೋಸ್ಟ್ ನಿಮ್ಗೆ 280-290 ಲೋನೇ ಆಗುತ್ತೆ ಸರ್. 2,80,000 ವರೆಗೂ ಲೋನ್ ಆಗುತ್ತಾ? ಎಸ್ ಬ್ರದರ್. ಜಸ್ಟ್ 20-30,000 ಡೌನ್ ಪೇಮೆಂಟ್ ಗಾಡಿ ಆಗುತ್ತೆ. ಸೊ ಓಕೆ, ಸ್ವಲ್ಪ ಏನಾದ್ರು ನೆಗೋಷಿಯಬಲ್ ಇರುತ್ತಾ ಸರ್ ಎದುರುಗಡೆ ಬಂದ್ರೆ? ಬನ್ನಿ ಸರ್, ಮಾಡ್ಕೊಡೋಣ. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಬ್ರೀಸಾ ಕೂಡ ಇದೆ. ಅದು ಸರ್ ZDA ಪ್ಲಸ್ 2016 ಸೆಕೆಂಡ್ ಓನರ್, 1,30,000 ಶೋರೂಮ್ ರೆಕಾರ್ಡ್. 6.10 ಕೊಟ್ಬಿಡ್ತೀನಿ ಸರ್. 6,10,000. 16 ಮಾಡಲು ಸರ್? 16 ZDA ಪ್ಲಸ್. ZDA ಪ್ಲಸ್ ಫುಲ್ ಟಾಪ್ ಎಂಡ್ ವೆಹಿಕಲ್. ಫುಲ್ ಟಾಪ್ ಎಂಡ್ ಯಾರು ಕೊಡಲ್ಲ ಸರ್, ಆ ರೈತ ಕೊಡ್ತೀನಿ. 6,10,000 ಲೋನ್ ಆಗುತ್ತಾ ಸರ್? ಆರಾಮಾಗಿ 5 ಕಾಲ್ ಲೋನ್ ಆಗುತ್ತೆ ಸರ್. 5.5 ಲಕ್ಷವರೆಗೂ ಲೋನ್ ಆಗುತ್ತೆ. ಓಕೆ ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಹೋಂಡಾ ಬ್ರಿಯೋನಾ ಇದು? ಎಸ್ ಬ್ರದರ್. ಸರ್ ಡಾಕ್ಟರ್ ಗಾಡಿ 2013 ಸಿಂಗಲ್ ಓನರ್. ಸರ್ ನನ್ಗೆ ಡಾಕ್ಟರ್ ಗಾಡಿ ಅಂತ ಜನಕ್ಕೆ ಅದು ಯಾರೋ ಇದ್ ಮಾಡ್ಬಿಟ್ಟಿದಾರ. RC ಕಾರ್ಡ್ ಡಾಕ್ಟರ್ ಅಂತ ಇರುತ್ತೆ, ಸುಮ್ನೆ ಸ್ಟಿಕ್ಕರ್ ಹಾಕ ಡಾಕ್ಟರ್ ಗಾಡಿ ಎಲ್ಲ ಬ್ರದರ್. RC ಕಾರ್ಡ್ ಡಾಕ್ಟರ್ ಅಂತ ಇರುತ್ತಲ್ಲ, ಡಾಕ್ಟರ್ ಅಂತ ಇರುತ್ತೆ. ಏನ್ ಸ್ಪೆಷಲ್ ನಾರ್ಮಲ್ ಆ ಗಾಡಿಗೆ? ಏನ ಹೇಳ್ಬೇಕು ಬ್ರದರ್, ಹಾಕೊಂಡಿರ್ತಾರೆ ಹೇಳ್ತಾ ಇದೀವಿ ಅಷ್ಟೇ. ಬ್ಲೈಂಡ್ ಆಗಿ ಜನ ಡಾಕ್ಟರ್ ಗಾಡಿ ಅಂದ್ರೆ ಈಗ ಲಾಯರ್ ಡಾಕ್ಟರ್ ಅಂತ ಇಂಟ್ರೆಸ್ಟ್ ಅಷ್ಟೇ ನಾವು ಹೇಳ್ತಿರೋ. 2013 ಸಿಂಗಲ್ ಓನರ್ ಬ್ರದರ್, 2.5 ಲಕ್ಷಕ್ಕೆ ಫೈನಲ್ ಕೊಟ್ಟು. 2.5 ಲಕ್ಷಕ್ಕೆ. 2015 13 ಮಾಡಲು ಸಿಂಗಲ್ ಓನರ್ ಬ್ರಿಯೋ ಗಾಡಿ ಸರ್. ಓಕೆ, ಲೋನ್ ಆಗುತ್ತಾ ಇದಕ್ಕೆ? 100% ಲೋನು ಇಲ್ಲ ಬ್ರದರ್, ಆಗಲ್ಲ. ಫುಲ್ ಕ್ಯಾಶ್ 2.5. ಎಸ್ ಬ್ರದರ್. ಓಕೆ ಸರ್. ನೆಕ್ಸ್ಟ್ ಇನ್ನೊಂದು ಮಾರುತಿ ಅವ್ರದ್ದು ಒಂದು ಲೋ ಬಜೆಟ್ ವೆಹಿಕಲ್, ಲೋ ಮೇಂಟೆನೆನ್ಸ್, ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್, 2 ವೀಲರ್ ಮೇಂಟೈನ್ ಮಾಡುವಂತ ಒಂದು ಬಜೆಟ್ ಅಲ್ಲಿ ಒಂದು ಕಾರ್ನೇ ಮೇಂಟೈನ್ ಮಾಡಬಹುದು ಅಂತಾನೆ ಹೇಳ್ಬೋದು. ಈ ಕಾರ್ನ ತಗೊಂಡ್ರೆ ಪ್ರೈಸ್ ಏನ್ ಹೇಳ್ತಾ ಸರ್? 6,000 7,000 EMI ಯಾರ ಗಾಡಿ ನೋಡ್ತಿರ್ರೆ, ಆಲ್ಟೋ 800 ಇದೆ. 2017 ಮಾಡಲ್ ಸಿಂಗಲ್ ಓನರ್. ಓಕೆ, ತುಂಬಾ ವೆಲ್ ಮೇಂಟೈನ್ ಗಾಡಿ. ಜಸ್ಟ್ 60,000 ಶೋರೂಮ್ ರೆಕಾರ್ಡ್. ಪವರ್ ಸ್ಟೇರಿಂಗ್, AC, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ಬ್ರದರ್. 295 ಕೊಡ್ತೀನಿ ಸರ್. 2,95,000. 17 ಮಾಡಲು ಸರ್. 17 ಮಾಡಲು. ಎಸ್ ಸರ್. 2.5 ತನಕ ಲೋನೇ ಆಗುತ್ತೆ. ಸ್ವಲ್ಪ ಕಮ್ಮಿ ಮಾಡಿ, ನಮ್ಮಂತವ್ರು ಯಾರು ಓಡಿಸ್ಕೊಳ್ತಾರ?
2.5 ಲೋನ್ ಕೊಡ್ತೀನಿ, ನಾನು 30-40 ಡೌನ್ ಪೇಮೆಂಟ್ ಅಲ್ಲಿ ಕೊಡ್ತಾ ಇದೀನಿ ಬ್ರದರ್. ಆಯ್ತು ಬ್ರದರ್, ಎದುರುಗಡೆ ಬರೀ ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಮಾಡ್ಕೊಡೋಣ, ಹೆಚ್ಚು ಕಮ್ಮಿ ಆಗುತ್ತೆ, ಖಂಡಿತ ಮಾಡ್ಕೊಡೋಣ. ಹಾ. ಈ ಒಂದು 6,000-7,000 EMI ಗಾಡಿ ಬರುತ್ತೆ. ಓಕೆ. ಅನ್ನಪೂರ್ಣೇಶ್ವರಿ ಕಾರ್ಸ್ ಅಲ್ಲಿ ಟೋಟಲ್ ಆಗಿ ಎಷ್ಟು ಐಟಮ್ಗಳಿದೆ ಸರ್? ಒಂದು 5 ಇದೆ ಸರ್. 5 ಇದೆಯಾ? ಡೀಟೇಲ್ಸ್ ತಿಳಿಸ್ಕೊಡೋಣ. ಖಂಡಿತ ಬ್ರದರ್, ಹೇಳಿ ಸರ್. ಸರ್ ಇದು ಬಂದು 2017 ಸೆಕೆಂಡ್ ಓನರ್ ಗ್ರ್ಯಾಂಡ್ ಐಟನ್, ಸ್ಪೋರ್ಟ್ಸ್ ವೇರಿಯಂಟ್, ಪವರ್ ಸ್ಟೇರಿಂಗ್, AC, ಆಲ್ ಡೋರ್ ಪವರ್ ವಿಂಡೋಸ್, ಇಂಟೀರಿಯರ್ ಟೋಸಿ, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಒಳ್ಳೆ ಲೆದರ್ ಸೀಟ್ಸ್, ಟೈರ್ ಗೀರ್ ಎಲ್ಲ ಸೂಪರ್ ಇದೆ. ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್, ಕಂಪ್ನಿ ಇನ್ಬಿಲ್ ಸಿಸ್ಟಮ್ ಎಲ್ಲ ಗಾಡಿ ಸೂಪರ್ ಅಂದ್ರೆ ಸೂಪರ್ ಆಗಿದೆ ಸರ್. ಏನ್ ಪ್ರೈಸ್ ಇರ್ಬೋದು ಸರ್? ಸರ್ ಇದು ಕೋಟೆ ಪ್ರೈಸ್ ಬಂದು ಬ್ರದರ್ ಫೈನಲ್ ಪ್ರೈಸ್ ಅಲ್ಲಿ ಬಿಡ್ತೀನಿ ಸರ್. ಬಜಾರ್ ಅಲ್ಲಿ 17 ಮಾಡಲ್ ಗ್ರ್ಯಾಂಡ್ ಐಟನ್ ಇಲ್ಲ, ಎಲ್ಲೂ ಇಲ್ಲ ಬ್ರದರ್. ಬರೀ 395 ಕೊಡ್ತೀನಿ ಸರ್. 3,95,000 ಗೆ 17 ಮಾಡಲ್ ಬ್ರದರ್. ಓಕೆ. ಲೋನು ಸರ್? 3 ಇಂದ 3.5 ಲಕ್ಷವರೆಗೂ ಲೋನ್ ಆಗುತ್ತೆ. ಓಕೆ ಸರ್, ನನಗೆ ವೈಟ್ ಕಲರ್ ಬೇಡ ಅನ್ನೋರಿಗೆ ಇನ್ನೊಂದು ಎಲಿಫೆಂಟ್ ಗ್ರೇ ಕಲರ್ ಇದೆ, ಅದು ಕೂಡ ಡೀಟೇಲ್ಸ್ ಕೊಡಿ ಸರ್. 2015 ಇದು, ಸೆಕೆಂಡ್ ಓನರ್. ಓಕೆ. ಗ್ರ್ಯಾಂಡ್ ಐಟನ್, ಪುಷ್ ಬಟನ್ ಸ್ಟಾರ್ಟ್ ಸರ್ ಇದು. ಓಕೆ. ಇದು ಸ್ಪೋರ್ಟ್ಸ್ ಅಲ್ಲಿ 2 ಟೈಪ್ ಬರುತ್ತೆ, ಒಂದು ಕೀ ಸ್ಟಾರ್ಟ್ ಬರುತ್ತೆ, ಒಂದು ಪುಷ್ ಬಟನ್ ಬರುತ್ತೆ. ಅದು ಬಂದು ನಿಮ್ಗೆ ಕೀ ಸ್ಟಾರ್ಟ್, ಇದು ಬಂದು ಪುಷ್ ಬಟನ್ ಸ್ಟಾರ್ಟ್. ಎಸ್ ಬ್ರದರ್. ಪವರ್ ಸ್ಟೇರಿಂಗ್, AC, ಆಲ್ ಡೋರ್ ಪವರ್ ಇಂದ ಸೇಮ್ ಬೇರೆ ಎಲ್ಲ ಫೀಚರ್ಸ್ ಬರುತ್ತೆ ನಿಮ್ಗೆ. 3,70,000 ಅದರಲ್ಲಿ ನೆಗೋಷಿಯಬಲ್ ಕೊಡ್ತೀನಿ. 3,70,000 ನೆಗೋಷಿಯಬಲ್. ಎಸ್ ಬ್ರದರ್. ಒಂದು 3 ಲಕ್ಷ ಲೋನ್ ಆಗುತ್ತಾ? ಖಂಡಿತ ಆಗುತ್ತೆ, ಆಗುತ್ತೆ. ಓಕೆ ಸರ್, ನನಗೆ ಹ್ಯುಂಡೈಲಿ ಗ್ರ್ಯಾಂಡ್ ಐಟನ್ ಬೇಡ ಅನ್ನೋರಿಗೆ ಇನ್ನೊಂದು ಶಿಫ್ಟ್ ಡಿಸೈರ್ ಕೂಡ ಇದೆ, ಡೀಟೇಲ್ಸ್ ಕೊಡಿ ಸರ್. ಸರ್ ಇದೇ ಏನ್ ಪ್ರೈಸ್ 395 ಕೊಡ್ತಾ ಇದೀನೋ, ಅದೇ 395 ಗೆ ಮಾರುತಿ ಸುಜುಕಿ ಶಿಫ್ಟ್ ಡಿಸೈರ್ ಕೊಡ್ತೀನಿ ಸರ್. ಮಾಡ್ಲು ಸರ್? 15 ಮಾಡಲು ಕೊಡ್ತೀನಿ ಸರ್. 15 ಮಾಡಲು 395. ಎಲ್ಲಾರು ಬಜಾರ್ ಅಲ್ಲಿ ಕೇಳ್ಕೊಂಡ್ ಬನ್ನಿ, 15 ಮಾಡಲು ಸೆಕೆಂಡ್ ಹ್ಯಾಂಡ್ ಡಿಸೈರ್ ಕೊಡ್ತೀನಿ ಸರ್. 395 ಫೈನಲ್ ಪ್ರೈಸ್ ಬ್ರದರ್. ಓಕೆ. ಲೋನ್ ಒಂದು 3 ಆಗುತ್ತಾ? 3.25 ಆಗುತ್ತೆ ಸರ್. 3.25. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಇಂಡಿಯಾದಲ್ಲೇ ನಂಬರ್ 1 ವೆಹಿಕಲ್ ಸೇಫ್ಟಿ ಪರ್ಪಸ್ ನೋಡೋದಾದ್ರೆ, ಹಂಗೆ ಒಂದು ಒಳ್ಳೆ ಕಂಪ್ಯಾಕ್ಟಿಬಲ್, ಒಂದು ಸೇಫ್ಟಿಯಸ್ ವೆಹಿಕಲ್, ಪ್ರೀಮಿಯಂ ಫೀಲ್ ಕೂಡ ಕೊಡುವಂತ ಒಂದು ವೆಹಿಕಲ್ ಇದಾಗಿರುತ್ತೆ. ಫುಲ್ ಟಾಪ್ ಎಂಡ್ ವೆಹಿಕಲ್, ZX ಪ್ಲಸ್ ವೇರಿಯಂಟ್ ಇದ್ದಾಗಿರುತ್ತೆ. ನೆಕ್ಸಾನ್ ಡೀಟೇಲ್ಸ್ ಕೊಡಿ ಸರ್. 2019 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, ಎಕ್ಸೆಟ್ ಪ್ಲಸ್, ಫುಲ್ಲಿ ಟಾಪ್ ಎಂಡ್ ವೇರಿಯಂಟ್ ಬ್ರದರ್. 19 ಅಲ್ಲಿ ಇದೆ ಟಾಪ್ ಎಂಡ್ ಬ್ರದರ್. ಪವರ್ ಸ್ಟೇರಿಂಗ್, AC, ಆಲ್ ಡೋರ್ ಪವರ್ ವಿಂಡೋಸ್, ಕಂಪ್ನಿ ಇನ್ಬಿಲ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್. ಬನ್ನಿ ಸರ್, ಮ್ಯಾಗ್ ವೀಲ್, ಬ್ರ್ಯಾಂಡ್ ನ್ಯೂ ಟೈರ್ ಗಳು ಇದೆ ಸರ್. ಬ್ರಿಸ್ಟನ್ ಟೈರ್ ಹಾಕೋರು ಕಸ್ಟಮರ್. ಓಕೆ. ಗಾಡಿ ವೆಲ್ ಮೇಂಟೈನ್ ಆಗಿದೆ ಸರ್. ಇದು ಕೋಟೆಡ್ ಪ್ರೈಸ್ ಬಂದಿ ಬ್ರದರ್ 6,75,000, ಅದರಲ್ಲೂ ಸ್ಲೈಟ್ಲಿ ನೆಗೋಷಿಯಬಲ್. 6,75,000. 5.5 ಇಂದ 5.3 ಲೋನೇ ಆಗುತ್ತೆ ಸರ್. ಓಕೆ. ಸೊ ಯಾರಾದ್ರೂ ಒಂದು ಇಂಟ್ರೆಸ್ಟ್ ಇದ್ದವರು ಇದೊಂದು ಒಳ್ಳೆ ವೆಹಿಕಲ್ ಇಂಡಿಯನ್ ರೋಡ್ಗಂತೂ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಒಳ್ಳೆ ಮೇಂಟೆನೆನ್ಸ್ ವೆಹಿಕಲ್, ಸೇಫ್ಟಿ ವೆಹಿಕಲ್. ಒಂದು ಗಾದೆ ಇದೆಲ್ಲ ಸರ್, ಅದೇನೋ ಕಲ್ಗೋಗಿ ಗುದ್ದಿದ್ರು ಏನೂ ಆಗಲ್ಲ, ಖಂಡಿತ ಬಂಡೆಗೆ ಹೋಗಿ ಗುದ್ದಿದ್ರು ಏನಾಗಲ್ಲ ಅಂತ. ಸೊ ಆತರ ಒಂದು ಈ ಕಾರ್ನ ಆ ಗಾದೆಗೆ ಹೋಲಿಸಬಹುದು ಅಂತ ಅನ್ಸುತ್ತೆ. 100% ಸರ್. ಅಷ್ಟು ಸೇಫ್ಟಿ ಇರುವಂತ ವೆಹಿಕಲ್. 18 ಮಾಡಲು 19 ಮಾಡಲು ಸಿಂಗಲ್ ಓನರ್. 19 ಜನವರಿ ರಿಜಿಸ್ಟ್ರೇಷನ್ ಗಾಡಿ ನೋಡ್ತಾ ಇರ್ಬೋದು. ಇಲ್ಲಿ ಬ್ಯಾಡ್ಜಿಂಗ್ ಕೂಡ ಇದೆ. ಜಾನ್ವರಿಲಿ ರಿಜಿಸ್ಟ್ರೇಷನ್ ಆಗಿರುವಂತ ಸಿಂಗಲ್ ಓನರ್, ಲೆಸ್ ಡ್ರಿವನ್ ವೆಹಿಕಲ್ ಇದ್ದಾಗಿರುತ್ತೆ. ಫೈನಲ್ ಒಂದು ರೇಟ್ ಹೇಳಿ ಸರ್ ಈ ಗಾಡಿಗೆ. 6.5 ಕೊಟ್ಬಿಡೋಣ. 6.5 ಲಕ್ಷಕ್ಕೆ ಫೈನಲ್ ಆಗುತ್ತೆ. ಓಕೆ. ನೆಕ್ಸ್ಟ್ ಸರ್ ಇನ್ನೊಂದು ಶಿಫ್ಟ್ ಕೂಡ ಇದೆ ಸರ್. ಬಜಾರ್ ಅಲ್ಲಿ ಡೀಸೆಲ್ ಶಿಫ್ಟ್ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡ್, ಅದರಲ್ಲಿ ಹಾಪಲ್ ಶೇಪ್ ಅಲ್ಲಿ ತುಂಬಾ ಡಿಮ್ಯಾಂಡ್. ಯಾಕಂದ್ರೆ 25 ಇಂದ 26 ಪಕ್ಕ ಮೈಲೇಜ್ ಬರುತ್ತೆ. 4 ಬ್ರ್ಯಾಂಡ್ ನ್ಯೂ ಟೈರ್ ವಿತ್ ಬಿಲ್ ಕೊಡ್ತೀನಿ. ಓಕೆ. 2018 ಸೆಕೆಂಡ್ ಓನರ್, 1,10,000 ಶೋರೂಮ್ ಮೇಂಟೆನೆನ್ಸ್ ಗಾಡಿ. ಎಸ್ ಬ್ರದರ್. 2018 ಸಿಂಗಲ್ ಓನರ್ ಗಾಡಿ, ಸೆಕೆಂಡ್ ಓನರ್, ಆಪಲ್ ಶೇಪ್ ಗಾಡಿ, ಡೀಸೆಲ್, ತುಂಬಾ ಹೈಲಿ ಡಿಮ್ಯಾಂಡ್ ಗಾಡಿ. ಸರ್ ಈಗ ಪೆಟ್ರೋಲ್ ಗಾಡಿನ 5.5 ಹೇಳ್ತಾರಲ್ವಾ, ನಾನು ಡೀಸೆಲ್ ಗಾಡಿ ಕೊಡ್ತೀನಿ ಸರ್. 5,75,000 ಡೀಸೆಲ್ ಗಾಡಿ ಕೊಡ್ತೀನಿ. 18 ಮಾಡಲು ಸೆಕೆಂಡ್ ಓನರ್ಶಿಪ್. ಎಸ್ ಬ್ರದರ್. ಒಳ್ಳೆ ರೇಟ್ ಸರ್, ಖಂಡಿತ ಯಾರು ಬಂದು ತಗೋಬಹುದು. 100%. ಲೋನ್ ಎಷ್ಟಾಗ್ಬೋದು? 5 ಲಕ್ಷ ತನಕ ಲೋನೇ ಆಗುತ್ತೆ. 5 ಲಕ್ಷವರೆಗೂ ಲೋನ್ ಆಗುತ್ತೆ. ಎಸ್ ಬ್ರದರ್. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು i10 ಕೂಡ ಇದೆ ಲೋ ಬಜೆಟ್ ಅಲ್ಲಿ, ಡೀಟೇಲ್ಸ್ ಕೊಡಿ ಸರ್. 2015 ಗ್ರ್ಯಾಂಡ್ i10ಗಳು ಬೇಡವಾ, ನಾರ್ಮಲ್ i10 ಬೇಕಾ ಸರ್? ನೋಡಿ ಸರ್, 2015 ಜನವರಿ ರಿಜಿಸ್ಟ್ರೇಷನ್, ಸಿಂಗಲ್ ಓನರ್ ಬ್ರದರ್. ಕಸ್ಟಮರ್ ಕ್ಯಾರಿಯರ್ ಹಾಕ್ಸ್ಕೊಂಡಿದ್ದಾರೆ. ಸೊ ಟಾಪ್ ಅಲ್ಲಿ ಒಂಚೂರು ಮರ ಬೀಳುತ್ತೆ ಅಂತ ಕ್ಯಾರಿಯರ್ ಹಾಕೊಂಡಿದ್ದಾರೆ. 15 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್, 2,90,000 ಅದರಲ್ಲಿ ನೆಗೋಷಿಯಬಲ್. 2,90,000 ನೆಗೋಷಿಯಬಲ್. 2.5 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ K10 ಸರ್. ಆಟೋಮೆಟಿಕ್ K10 ಯಾರು ಲೇಡಿ ಡ್ರಿವನ್, ಲೇಡಿ ಓಡಿಸೋರು ಇಲ್ಲ ಯಾರು ಫುಲ್ಲಿ ಟಾಪ್ ಅಂಡ್ 18 ಮಾಡಲ್ ಬ್ರದರ್. ಇದು ಅಷ್ಟೇ ಸರ್. ಒಂದು 10,000, 20,000, 30,000 ಡೌನ್ ಪೇಮೆಂಟ್ ಕೊಟ್ಬಿಡ್ತೀನಿ. 3,45,000 ಕೊಡ್ತೀನಿ. 3,45,000. 18 ಮಾಡಲ್ ಬ್ರದರ್. 18 ಮಾಡಲ್, ಆಟೋಮೆಟಿಕ್, ಫುಲ್ಲಿ ಟಾಪ್ ಎಂಡ್ ಗಾಡಿ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ವೈಟ್ ಕಲರ್ ಇದೆ i10 ಅದು ಸರ್. 2013 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ ಹಾಕಿದ್ದಾರೆ ಸರ್. ಇನ್ಸೂರೆನ್ಸ್ ಲ್ಯಾಪ್ಸ್ ಇದೆ, ಇನ್ಸೂರೆನ್ಸ್ ಕಟ್ಕೊಡ್ತೀನಿ. 2.5 ಲಕ್ಷಕ್ಕೆ ಕೊಡ್ತೀನಿ. 2.5 ಲಕ್ಷಕ್ಕೆ. ಎಸ್ ಬ್ರದರ್. ಸರ್ ಇನ್ನೊಂದು ಟೈಪ್ 1 K10 ಇದೆ, ಅದು
ಸರ್ 2014 ಸೆಕೆಂಡ್ ಓನರ್ ಜಸ್ಟ್ 70,000 ಶೋರೂಮ್ ರೆಕಾರ್ಡ್ 240 ಕೊಟ್ಬಿಡ್ತೀನಿ 240ಗೆ Yes, 2014 ಮಾಡಲು. ಹೌದು ಬ್ರದರ್. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಪರ್ಫಾರ್ಮೆನ್ಸ್ ವೆಹಿಕಲ್, ಆಫ್ ರೋಡ್ ವೆಹಿಕಲ್ ಅಂತಾನೆ ಹೇಳ್ಬೋದು, ಡಸ್ಟರ್, ರೆನಾಲ್ಡ್ ಡಸ್ಟರ್. ಆವಾಗಲೇ ಒಂದು ಮಾತು ಹೇಳ್ತಾರೆ ನೀವು, ಮಾರ್ಕೆಟ್ ಅಲ್ಲಿ ಏನೋ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಡ್ತೀನಿ ಎಸ್ ಬ್ರದರ್ ಅಂತ. ಏನ್ ಪ್ರೈಸ್ ಇರ್ಬೋದು ಸರ್? ಅಡ್ವೆಂಚರ್ 16 ಮಾಡಲು ಸೆಕೆಂಡ್ ಓನರ್ ಸರ್. ಹಾ, ಬಜಾರ್ ಅಲ್ಲಿ ಎಲ್ಲಿ ಬೇಕಾದ್ರೆ ಉಟ್ಕೊಂಡು ಸುಮ್ನೆ ನೀವು ಏನ್ ಗೊತ್ತಾ, ಯಾರೋ ಇದ್ ಮಾಡ್ತಾರಂಟಲ್ಲ, ಬರೀ 4.5 ಲಕ್ಷ ಕೊಡ್ತೀನಿ. 4.5 ಲಕ್ಷಕ್ಕೆ 16 16 ಮಾಡಲ್ ಅಡ್ವೆಂಚರ್. ಎಲ್ಲರೂ ಬಜಾರ್ ಅಲ್ಲಿ 5.5-6 ಲಕ್ಷ ಕಡಿಮೆ ಎಲ್ಲೂ ಇಲ್ಲ. ಕೊಡ್ತೀನಿ ಸರ್. ಒಳ್ಳೆ ರೇಟ್ ಸರ್. ಇದಕ್ಕೆ ಲೋನ್ ಏನಾಗ್ಬೋದು? 4.5 ಲೋನ್ ಆಗ್ಬೋದು ಸರ್. 4.5 ಲಕ್ಷನೂ ಲೋನ್. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿರೋ 4.5 ಲಕ್ಷನೂ ಲೋನ್ ಕೊಡ್ತೀನಿ ಸರ್. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು Hyundai i20 ಕೂಡ ಇದೆ, ಇದು ಡೀಟೇಲ್ಸ್ ಸರ್. ಇದು ಅಷ್ಟೇ ಬ್ರದರ್, ಚಾಲೆಂಜಿಂಗ್ ಪ್ರೈಸ್ ಅನ್ಬೇಡ, ಇದನ್ನು ಚಾಲೆಂಜಿಂಗ್ ಪ್ರೈಸ್ ಅಲ್ಲೇ ಕೊಡ್ತೀನಿ ಸರ್. ಓಕೆ. ಪುಷ್ ಬಟನ್, ಸಿಂಗಲ್ ಓನರ್, ಟಾಪ್ ಎಂಡ್ ವೇರಿಯಂಟ್, ಆಸ್ಟಾ ವೇರಿಯಂಟ್, ಎಲೈಟ್ ಶೇಪ್, ನಾರ್ಮಲ್ ಶೇಪ್ ಅಲ್ಲ, ಓಲ್ಡ್ ಶೇಪ್ ಅಲ್ಲ, ಎಲೈಟ್ ಶೇಪ್ ಗಾಡಿ. 12ನೇ ತಿಂಗಳು 14 ಮಾಡಲು ಸರ್. 395 ಕೊಡ್ತೀನಿ. 395 ಮಾಡಲು ಸರ್. 14 ಸರ್. 14 ಎಲೈಟ್ ಶೇಪ್. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ಮಾರುತಿಲಿ ವ್ಯಾಗ್ನರ್ ಇದೆ, ಅದು ಸರ್ 2016 ಆಟೋಮೆಟಿಕ್ ಸರ್. ಇದನ್ನು 3,25,000 ಕೊಡ್ತೀನಿ. 3,25,000. 16 ಮಾಡಲು ವ್ಯಾಗನ್ ಸರ್. ಬಜಾರ್ ಅಲ್ಲಿ 3.5 ಕಡಿಮೆ ಇಲ್ಲ. ಆಟೋಮೆಟಿಕ್ ಆರ್ ಸಿಂಗಲ್ ಓನರ್ ಕೊಡ್ತೀನಿ. ಓಕೆ ಸರ್, ನೆಕ್ಸ್ಟ್ ಇನ್ನೊಂದು ETS ಲೀವಾ ಕೂಡ ಇದೆ, ಟೊಯೋಟಾ ಲೀವಾ ಇದೆ. ಎಸ್ ಬ್ರದರ್. 2013 ಸರ್. ಸೆಕೆಂಡ್ ಓನರ್. 80,000 ಶೋರೂಮ್ ರೆಕಾರ್ಡ್. ನಿಮ್ಗೊಂದು 3,20,000 ಕೊಡ್ತೀನಿ. 3,20,000 ಲೋನ್ ಆಗುತ್ತಾ? ಒಂದ್ 2.5 ತನಕ ಲೋನ್ ಆಗುತ್ತೆ. 2 ಲಕ್ಷವರೆಗೂ ಲೋನ್ ಆಗುತ್ತೆ. ಸರ್ ನೆಕ್ಸ್ಟ್ ಇನ್ನೊಂದು ಕ್ವಿಡ್ ಇದೆ, ಅವಾಗಲೇ ಒಂದು ನಾವು ಮಿಲಿಟರಿ ಕಲರ್ ತೋರಿಸಿದ್ರಿ. 19 ಮಾಡಲು ತೋರಿಸಿದ್ನಲ್ಲ, ಹೌದು. 16 ಮಾಡಲು ಕೊಡ್ತೀನಿ ಸರ್. 2.5 ಲಕ್ಷ ಕೊಟ್ಬಿಡ್ತೀನಿ ಸರ್. 2.5 ಲಕ್ಷಕ್ಕೆ ಫೈನಲ್ ಟು ಫೈನಲ್ ಕೊಡ್ತೀನಿ ಸರ್. ಲೋನ್ ಆಗುತ್ತಾ ಇದಕ್ಕೂ? 2 ಲಕ್ಷ ತನಕ ಲೋನೇ ಆಗುತ್ತೆ ಸರ್. ಓಕೆ. ನಿಮ್ಮ ಒಂದು ಶೋರೂಮ್ ಲೊಕೇಶನ್ ಎಲ್ಲಿ ಬರುತ್ತೆ ಸರ್? ಸರ್ ಇದು ಬಂದು ನಿಮಗೆ ಬ್ಯಾಂಗ್ಳೂರ್ ಪೀನಿಯಾ ಸೆಕೆಂಡ್ ಸ್ಟೇಜ್ ಪಾಳ್ಯದಲ್ಲಿ ಬರುತ್ತೆ ಬ್ರದರ್. ಓಕೆ.